ಹೇಳ್ತೀನಿ, ಯಾವುದೇ ಒಂದು ತಪ್ಪನ್ಸಿದ್ರು ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕರೆಕ್ಟ್ ಪಡಿಸಿ. ಫಸ್ಟ್ ಪಾಯಿಂಟ್, ಧರ್ಮೇಂದ್ರ ಪ್ರಧಾನ್ ಅವ್ರ ಮೇಲೆ ಅಂದ್ರೆ ಯೂನಿಯನ್ ಎಜುಕೇಶನ್ ಮಿನಿಸ್ಟರ್ ಮೇಲೆ ಇದುವರೆಗೂ ನೀಟ್ ಗೆ ಸಂಬಂಧಪಟ್ಟಿದ್ದಂತಹ ಯಾವುದೇ ಒಂದು FIR ಆಗ್ಲಿ ಕೇಸ್ ಆಗ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಫೈಲ್ ಆಗಿಲ್ಲ. ಇಷ್ಟು ಪ್ರೊಟೆಸ್ಟ್ ಮಾಡಿ ಇಷ್ಟು ಹಾರ್ಡ್ ವರ್ಕ್ ಮಾಡುವಂತಹ ಅಭಿಜಿತ್ ಲೀಡರ್ ಏನಿದ್ದಾರಲ್ಲ ಅವ್ರಿಗೆ ನಾನು ಕ್ವಶನ್ ಕೇಳ್ತೀನಿ, ಒಂದು FIR ಮಾಡೋದು, ಒಂದು ಕೇಸ್ ನ ರಿಜಿಸ್ಟರ್ ಮಾಡೋದು ನಿಮ್ಗೆ ಅಷ್ಟು ಕಷ್ಟ ಕೆಲಸ ಆಗಿತ್ತಾ? ಯಾಕಂದ್ರೆ ಅವ್ರಿಗೂ ಗೊತ್ತು ಅದು ಫೇಲ್ ಆಗುತ್ತೆ ಅಂತ. ನೀಟ್ ಎಕ್ಸಾಮ್ ನಡೆಸೋದು NTA ಅಂತ ಒಂದು ಸೆಪರೇಟ್ ಬಾಡಿ. ಸೊ ಒಂದು ಪೇಪರ್ ಲೀಕ್ ಆದ್ರೆ NTA ಕಂಪ್ಲೀಟ್ ರೆಸ್ಪಾನ್ಸಿಬಲ್ ಆಗುತ್ತೆ, ಡೈರೆಕ್ಟ್ಲಿ ಧರ್ಮೇಂದ್ರ ಪ್ರಧಾನ್ ಅವರು ಅಲ್ಲ. ರಾಹುಲ್ ಗಾಂಧಿ ಸರ್, ನಮ್ ಬಿಡದಿಯಲ್ಲಿ ರೈತರು 500 ದಿವಸದಿಂದ ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಅವ್ರು ನಿಮ್ಗೆ ಕಾಣಿಸಿಲ್ವಾ? ಅವ್ರ ಕಷ್ಟ ನಿಮಗೆ ಕಷ್ಟ ಅನ್ಸಿಲ್ವಾ? ಸ್ಟೂಡೆಂಟ್ಸ್ ಗೆ ಸಪೋರ್ಟ್ ಮಾಡ್ತಿದ್ದೀರಾ ಫ್ಯೂಚರ್ ಅಂತ, ಓಕೆ, ಬಟ್ ಈ ಫ್ಯೂಚರ್ ಗೆ ಊಟ ಕೊಡೋದು ಇವರೆಲ್ಲ ಸರ್. ಇವ್ರಿಗೊಂದ್ ನ್ಯಾಯ ಅವ್ರಿಗೊಂದ್ ನ್ಯಾಯನಾ? ಎಷ್ಟು ಸ್ಟೂಡೆಂಟ್ಸ್ ಮಾಡಿ ಸ್ಟೂಡೆಂಟ್ಸ್ ತರ ಇದ್ರೆ ಯಾರಿಗೂ ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ. ಅದೇ ಸ್ಟೂಡೆಂಟ್ಸ್ ಮಧ್ಯೆ ಬಂದ ಆಂಟಿ ನ್ಯಾಷನಲಿಸ್ಟ್ ಕೆಲವೊಂದು ಸ್ಲೋಗನ್ಸ್ ನ ಹೇಳಿದ್ರ ಅದೇ ಪ್ರಾಬ್ಲಮ್ ಆಗಿತ್ತು. ಒಬ್ಬರು ಬಂದು ಹೇಳ್ತಾರೆ ನೀತಪತಿ ಹೆಸರಲ್ಲಿ ನೀತಪತಿಗೆ ಒಳ್ಳೇದ್ ಮಾಡ್ತಾ ಇದ್ದೀರಾ ಅಂತ. ಇನ್ನೊಬ್ರು ಬಂದು ಆರ್ಟಿಕಲ್ 370 ನ ರದ್ದು ಮಾಡಿದ್ದು ವಾಪಸ್ ತನ್ನಿ ಅಂತ ಹೇಳ್ತಾರೆ. ಗ್ರೇಟೆಸ್ಟ್ ಮೇಡಮ್ ಬಂದು ಹೇಳ್ತಾರೆ ಭಾರತ ಮಾತೆ ಆದ್ರೆ ಇವಾಗ ತಂದೆನ ಹುಡುಕ್ತಾ ಇದೀವಿ ಅಂತ. ಒಂದು ಸ್ಟೂಡೆಂಟ್ಸ್ ನೀಟ್ಗೋಸ್ಕರ ಮಾಡುವಂತಹ ಪ್ರೊಟೆಸ್ಟ್ ಅಲ್ಲಿ ಈ ಮಾತುಗಳು ಬೇಕಾಗಿತ್ತ? ಅಂದ್ರೆ ಸ್ಟೂಡೆಂಟ್ಸ್ ನ ಯೂಸ್ ಮಾಡಿ ಪೊಲಿಟಿಕಲ್ ಆಗಿ ಇವ್ರ ಕಾಳುಗಳನ್ನ ಇವ್ರು ಬೇಯಿಸ್ಕೊಂತ ಇದ್ದಾರೆ. ಜೆನ್ಯೂನ್ ಆಗಿ ಜೆನ್ಸಿಸ್ ಅಲ್ಲಿ ಎಜುಕೇಶನ್ ಗೋಸ್ಕರ ಫೈಟ್ ಮಾಡ್ತಿದ್ದಾರೆ. ನಾನೆಲ್ಲರೂ ತಪ್ಪು ಮಾತಾಡಿದೀನಿ ಅನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಸರಿಪಡಿಸಿ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಫಾಲೋ.